ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಬೆಂಗಳೂರು ಚಿಕ್ಕಮಗಳೂರು ಜಿಲ್ಲಾ ಘಟಕವನ್ನು ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಅವರು ಇಂದು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅನುದಾನಿತ ಸಂಸ್ಥೆಗಳಿಗೆ ಸರಿಯಾದ ಭದ್ರತೆಯನ್ನು ನೀಡಬೇಕು. ಸರ್ಕಾರಿ ಸಂಸ್ಥೆಗಳು ಬೇರೆ ಅಲ್ಲ, ಅನುದಾನಿತ ಸಂಸ್ಥೆಗಳು ಬೇರೆ ಅಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಅನುದಾನಿತ ಸಂಸ್ಥೆಗಳಿಗೆ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಗೌರವಾನ್ವಿತ ನಮ್ಮ ಉಪನ್ಯಾಸಕ ಬಂಧುಗಳೇ, ಇವತ್ತು ಅನುದಾನಿತ ಸಂಸ್ಥೆಗಳನ್ನು ಒಂದು ಕಾಲದಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದು ವಿಶೇಷವಾಗಿ ಹಳ್ಳಿಗಾಡಿನ ಮಕ್ಕಳು ವಿದ್ಯಾವಂತರಾಗಬೇಕು, ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಅಂತೇಳಿ ಭಾಳ ಪೂರ್ವಾಲೋಚನೆಯಿಂದ ಭಾಳ ಕಷ್ಟಪಟ್ಟು ಸ್ಥಾಪನೆ ಮಾಡಿರ್ತಕ್ಕಂಥ ಅನುದಾನಿತ ಸಂಸ್ಥೆಗಳು. ಇವತ್ತು ಅನುದಾನಿತ ಸಂಸ್ಥೆಗಳನ್ನು ಎಲ್ಲವನ್ನು ಮುಚ್ಚುವ ಹಂತಕ್ಕೆ ತಂದಿರತಕ್ಕಂಥ ಸರ್ಕಾರ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಗವರ್ಮೆಂಟ್, ಎಲ್ಲ ಸರ್ಕಾರಗಳು ಕೂಡ ಪಾತ್ರ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಉನ್ನತ ಅಧಿಕಾರಿಗಳು ಯಾರು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಎಲ್ಲ ಅಧಿಕಾರಿಗಳಿಗೂ ಒಂದೇ ಅನುದಾನಿತ ಸಂಸ್ಥೆಗಳನ್ನು ಮುಚ್ಚುವಂಥ ಹುನ್ನಾರ ಅದು ನಡೀತಾ ಇದೆ. ಅದಕ್ಕೆ ಕಾರಣ ಇತ್ತು, ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು, ನಾನು ಯಾಕೆ ಅವರನ್ನು ನೇರವಾಗಿ ಆಪಾದನೆ ಮಾಡ್ತೀನಿ ಅಂತ ಹೇಳಿದ್ರೆ, ಅನುದಾನಿತ ಸಂಸ್ಥೆಗಳಿಗೆ ಸರಿಯಾದ ಭದ್ರತೆಯನ್ನು ನೀಡಬೇಕು. ಸರ್ಕಾರಿ ಸಂಸ್ಥೆಗಳು ಬೇರೆ ಅಲ್ಲ, ಅನುದಾನಿತ ಸಂಸ್ಥೆಗಳು ಬೇರೆ ಅಲ್ಲ. ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ಅದು ಉಪನ್ಯಾಸಕರಿರ್ಬೋದು, ನಮ್ಮ ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ ಕೆಲಸ ಮಾಡ್ತಕ್ಕಂಥ ನಮ್ಮ ಲೆಕ್ಚರ್ಸ್ಗಳಿರ್ಬೋದು, ಅವರೆಲ್ಲರೂ ಕೂಡ ಅವರು ಸರ್ಕಾರಿ ನೌಕರರು, ಪ್ರೈಮರಿಯಿಂದ ಕಾಲೇಜಿನವರು. ಇವತ್ತು ಸರ್ಕಾರ ಸಂಪೂರ್ಣವಾಗಿ ಆಲ್ಮೋಸ್ಟ್ 70% ಮುಚ್ಚಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಅಲ್ಲಿ ನಿಮ್ಮದೇ ವರ್ಕ್ಲೋಡ್ ಇಲ್ಲ, ಮಕ್ಕಳ ಸ್ಟ್ರೆಂತ್ ಇಲ್ಲ ಅಂತೇಳಿದರೆ ಅವರಿಗೆ ಸಂಬಳ ನಿಲ್ಲಿಸ್ತಕ್ಕಂಥದ್ದು, ಅವರನ್ನು ಬೇರೆ ಕಾಲೇಜಿಗೆ ಕಳಿಸಕ್ಕಂಥ ವಿಚಾರದಲ್ಲಿ ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಎಲ್ಲ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಜಾಗಕ್ಕೆ ತುಂಬ್ತಾ ಇದ್ದು ಮುಂಚೆಯಿಂದಲೂ ನಡ್ಕೊಂಡು ಬಂದಿರ್ತಕ್ಕಂಥದ್ದು, ಅದು ಕಾನೂನಲ್ಲೂ ಅವಕಾಶ ಇದೆ. ಆದರೆ ಈಗ ಏಕಾಏಕಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅನುದಾನಿತ ಸಂಸ್ಥೆಗೆ ಕಳಿಸಬೇಕು ಅನ್ನೋ ಒಂದು ಹುನ್ನಾರ ನಡೆದಿದೆ. ಅದನ್ನು ಫಲಪ್ರದವಾಗಿ ಈಗಾಗಲೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಅಂತೇಳಿ ಈಗ ಹಲವಾರು ಬಾರಿ ವಿಧಾನ ಪರಿಷತ್ನಲ್ಲಿ ಕೂಡ ನಾವು ಹೇಳಿದ್ದೀವಿ. ಮುಂದೂ ಕೂಡ ಅದರ ಹೋರಾಟ ಇದೆ. ಇವತ್ತು ರಾಜ್ಯಾಧ್ಯಕ್ಷರು ಅವರೆಲ್ಲ ಪದಾಧಿಕಾರಿಗಳು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ರಿಟ್ರೀಂಚ್ ಮಾಡ್ತಕ್ಕಂಥದ್ದೊಂದು ಸಮಸ್ಯೆ ಈಗ ನಮ್ಮ ಎದುರಿಗೆ ತಂದಿದ್ದಾರೆ. ಅದನ್ನು ಮಾಡಿದ್ದಾರೆ, ಈಗಾಗಲೇ 3 ಜನ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ನಾನು ಮೇಲಧಿಕಾರಿಗಳಿಗೆ ಫೋನ್ ಹಾಯಿಸಿದೆ ಮತ್ತು ಅಡ್ವೊಕೇಟ್ ಜನರಲ್ ಕೂಡ ಮಾತಾಡಿದೆ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ, ಅದು ಕೂಡ ಮಾಡ್ತಾಯಿದೆ. ಸರ್ಕಾರಕ್ಕೆ ಇದು ಮಾಡ್ತಾಯಿದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಇವತ್ತು ವಿಶೇಷವಾಗಿ 2 ವಿಚಾರ. ಒಂದು, ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ನೌಕರರು ಹಿತರಕ್ಷಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿ ಈ ಸಂಘ ಇಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಕಾಮನೆಯನ್ನು ಹೇಳ್ತಾ ಈ ಸಂಘ ಯಶಸ್ವಿಯಾಗಿ ನಡೆಯಲಿ. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಹರೀಶ್ ಅವರು ಮಾತನಾಡಿ, ಅನುದಾನಿತ ಕಾಲೇಜುಗಳ ಉಪನ್ಯಾಸಕರನ್ನು ಸರ್ಕಾರಿ ಕಾಲೇಜುಗಳಿಗೆ ನಿಯೋಜನೆ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ರಾಜ್ಯ ಅನುದಾನಿತ ನೌಕರರ ಒಕ್ಕೂಟ ಚಿಕ್ಕಮಗಳೂರು ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಈ ದಿನ ಜಿಲ್ಲಾ ಅನುದಾನಿತ ನೌಕರರ ಒಕ್ಕೂಟದ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಇರ್ತಕ್ಕಂಥ ಎಸ್ಎಲ್ ಭೋಜೇಗೌಡರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಇರ್ತಕ್ಕಂಥ ಹರೀಶ್ ಸರ್ ಅವರು ಈ ಒಂದು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಸಭೆಯನ್ನು ಉದ್ಘಾಟನೆ ಮಾಡಿದರೆ ಅವರಿಗೆ 2 ಮಾತನಾಡಬೇಕು ಅಂತ ಕೇಳ್ತೀನಿ. ಆತ್ಮೀಯ ಎಲ್ಲ ಅನುದಾನಿತ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ತಿಪ್ಪೇಶ್, ರಾಜ್ಯ ಕಾರ್ಯದರ್ಶಿ ಯಶವಂತ್ ಕುಮಾರ್, ಸಹ ಕಾರ್ಯದರ್ಶಿ ರಾಜೇಂದರ್ ಕುಮಾರ್, ಜಿಲ್ಲಾ ಅಧ್ಯಕ್ಷ ಲೋಕೇಶ್, ಖಜಾಂಚಿ ರಘು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.